ಹಾಯ್ ಹಲೋ ನಮಸ್ತೆ, ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಇವಾಗ ಡೆಲಿವರಿ ಟೈಮ್ ಹತ್ರ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಲ್ವಾ? ಮೇಯ್ನ್ ಇರೋದೇ ಅಲ್ಲಿ. ಸೊ ಯಾವ ರೀತಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಬೋದು, ಏನೆಲ್ಲ ಹಾಕೋಬಹುದು, ಹಾಗೆಯೇ ಬರುವಂಥ ಮಗುವಿಗೆ ನಾವು ಕಂಫರ್ಟ್ ಮಾಡಲಿಕ್ಕೆ ಏನೆಲ್ಲ ಮನೆಯಲ್ಲಿ ತಂದುಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಮಗುವಿಗೆ ಏನೆಲ್ಲ ಪ್ಯಾಕ್ ಮಾಡಬಹುದು, ಮಗುವಿಗೆ ಏನೆಲ್ಲ ಪ್ಯಾಕ್ ಮಾಡ್ಕೊಳ್ಬಹುದು, ಮಲಗಲಿಕ್ಕೆ ಇರ್ಬೋದು, ಸುತ್ತೋ ಬಟ್ಟೆ. ಏನಂತಂದ್ರೆ ಹಿಂದಿನ ಒಂದು ಮಾತಿರುತ್ತೆ, ಮಗು ಹುಟ್ಟಬೇಕಾದ್ರೆ ಮುಂಚೆ ಬಟ್ಟೆ ಎಲ್ಲ ತಗೋಬಾರ್ದು, ಓಲ್ಡ್ ಬಟ್ಟೆ ಇದ್ರೆ ಯೂಸ್ ಮಾಡಬೇಕು ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ. ಇರ್ಲಿ, ಪರವಾಗಿಲ್ಲ, ಅವ್ರು ಹೇಳೋದನ್ನ ಸೈಡಲ್ಲಿ ಇಡೋಣ. ಬಟ್ ನೀವೇನು ಮಾಡಿ ಅಂತಂದರೆ ಖಂಡಿತವಾಗ್ಲೂ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಪಾಪುಗೆ ಬಟ್ಟೆಗಳನ್ನೆಲ್ಲ ಕರೆಕ್ಟಾಗಿ ತಗೊಳ್ಳಿ. ಒಂದು 14ರಿಂದ 15 ಬಟ್ಟೆಗಳನ್ನು ತಗೊಳ್ಳಿ. ಯಾಕಂತಂದರೆ ಮಕ್ಕಳು ಬೇಗ ಸೂಸಿ ಪಾಟಿ ಎಲ್ಲ ಮಾಡ್ತಾರೆ. ಹಾಗಾಗಿ ಅದೊಂದು ತಗೊಳ್ಳಿ. ಹಾಗೆಯೇ ಮಕ್ಕಳಿಗೆ ಲಂಗೋಟಿಯನ್ನು ತಗೊಳ್ಳಿ. ಮಾಯ್ಶ್ಚರೈಸರ್ ಬೇಕಂತಂದ್ರೆ ತಗೋಬಹುದು, ಬಟ್ ಹಾಸ್ಪಿಟಲಲ್ಲಿ ಮಾಯ್ಶ್ಚರೈಸರ್ ಸ್ಟಾರ್ಟಿಂಗ್ ಹುಟ್ಟಿದ ತಕ್ಷಣ ಹಚ್ಚಬೇಕು ಅಂತ ಮಗುವಿಗೆ ಏನೂ ಇಲ್ಲ. ಮನೆಗೆ ಬಂದ ಮೇಲೆ ಅದನ್ನೆಲ್ಲ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆಯೇ ನ್ಯೂ ಬಾರ್ನಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರಲ್ವಾ, ಅದನ್ನೆಲ್ಲ ಮನೆಯಲ್ಲಿ ತಯಾರು ಮಾಡಿ ಇಟ್ಕೊಳ್ಳಿ. ಯಾವ ಆಯಿಲ್ ಹಾಕಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅದನ್ನ ನೀವೇ ತಯಾರು ಮಾಡಿ ಇಟ್ಕೊಳ್ಳಿ, ಆಯ್ತಾ? ತಾಯಂದ್ರಿಗೆ ಹಾಲು ಕುಡಿಯೋದಕ್ಕೆ ಏನೆಲ್ಲ ಬೇಕು, ಹಾಲು ಮಗುವಿಗೆ ಕುಡಿಸೋದಕ್ಕೆ ಯಾವ ರೀತಿ ನೈಟೀಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಏನಂತಂದ್ರೆ ಮಗುವಿಗೆ ಬೆಚ್ಚಗೆ ನೈಟ್ ಸೂಟ್ ಅಂತ ಹೇಳಿ ಸಿಗುತ್ತೆ, ಮಲಗಲಿಕ್ಕೆ ತುಂಬಾನೇ ಚೆನ್ನಾಗಾಗುತ್ತೆ, ಅದನ್ನ ಒಂದು ತಗೊಳ್ಳಿ. ಹಾಗೇನೆ ಬ್ಯಾಗಲ್ಲಿ ಸ್ವಲ್ಪ ದಪ್ಪ ಇರುವಂತ ಬಟ್ಟೆನ ಇಟ್ಕೊಳ್ಳಿ. ಯಾಕಂತಂದ್ರೆ ಪಾಪುಗೆ ಅದನ್ನ ಈ ರೀತಿ ಕಾಲ್ ಮೇಲೆಲ್ಲ ಹಾಕಿದಾಗ ಸ್ವಲ್ಪ ಕಂಫರ್ಟ್ ಆಗಿ ಮಲಗ್ತಾರೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇನ್ನೊಂದು ಏನು ಅಂತ ಅಂದ್ರೆ ಹಾಲನ್ನ ಈವನ್ ಏನಾದರೂ ಪಂಪ್ ಮಾಡಿ ಕೊಡುವಂತ ಪರಿಸ್ಥಿತಿ ಬಂತು ಅಂತಂದ್ರೆ ಒಂದು ಪಂಪರನ್ನ ಇಟ್ಕೊಂಡಿರಿ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೇ, ಇನ್ನೇನು ಇಲ್ಲ. ಅಂತಂದ್ರೆ ಹಾಗೇನೂ ಇಲ್ಲ, ಮಕ್ಕಳು ಸ್ಟಾರ್ಟಿಂಗ್ ಇಂದಾನೆ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೂ ನರ್ಸ್ ಹೇಳ್ತಾರೆ ಯಾವ ರೀತಿ ಮಕ್ಕಳಿಗೆ ಕುಡಿಸ್ಬೇಕು ಅಂತ, ಅದನ್ನ ಮಾಡ್ಕೊಳ್ಳಿ. ಹಾಗೇನೆ ನ್ಯೂ ಬಾರ್ನ್ ಬೇಬೀಸ್ ಪ್ಯಾಂಪರ್ಸ್ ಅಂತ ಸಿಗುತ್ತಲ್ವಾ, ಅದನ್ನು ಯೂಸ್ ಮಾಡ್ಕೊಳ್ಳಿ. ತಾಯಿಯಂದ್ರಿಗೆ ನಾರ್ಮಲಿ ಏನೆಲ್ಲ ಬೇಕಾಗುತ್ತೆ, ಒಂದು ಬಾಚಣಿಗೆ ತಲೆ ಏನಾದ್ರೂ ಬಾಚಬೇಕು ಅಂತಂದ್ರೆ ಅದನ್ನು ಹಾಕೊಳ್ಳಿ. ಹಾಗೇನೆ ನಿಮಗೂ ಕೂಡ ಪ್ಯಾಡ್ ಬೇಕಾಗುತ್ತೆ, ಮಾಮ್ಸ್ ಪ್ಯಾಡ್ ಅಂತ ಸಿಗುತ್ತೆ, ಅದನ್ನ ಹಾಕೊಳ್ಳಿ. ನೀವು ಏನಾದರೂ ಅಂಡರ್ವೇ ತಗೊಂತೀರಾ ಅಂತಂದ್ರೂ ಸ್ವಲ್ಪ ದೊಡ್ಡದಾಗಿರುವಂಥದ್ದು ತಗೊಳ್ಳಿ. ಯಾಕಂತಂದ್ರೆ ಸ್ಟ್ರೆಚಬಲ್ ಆಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ್ತೆ ನಿಮ್ಗೆ ಏನಾದರೂ ಚಳಿಗಿಳಿ ಆಯ್ತು ಅಂತ ಅಂದ್ರೆ ಕ್ಯಾಪ್ ಇರ್ಬೋದು, ಮತ್ತೆ ಸಾಕ್ಸ್ ಎಲ್ಲ ತಗೊಂಡಿಟ್ಕೊಳ್ಳಿ, ಎಲ್ಲಾದ್ರೂ ಯೂಸ್ ಆಗ್ಬಹುದು ಅಂತ ಹೇಳಿ. ಕೆಲವೊಬ್ಬರಿಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಬರೋದಿಲ್ಲ, ಬಟ್ ಕೆಲವೊಂದ್ಸಲ ಕೆಲವೊಬ್ಬರಿಗೆ ಹೇಳೋದಕ್ಕಾಗಿಲ್ಲ. ನನಗಾದಾಗೆ ಮತ್ತೊಬ್ರಿಗೆ ಆಗ್ಬೇಕು ಅಂತ ಇಲ್ಲ ಮತ್ತೊಬ್ರಿಗೆ ಆದಾಗೆ ನನಗಾಗ್ಬೇಕಂತೂ ಇಲ್ಲ. ಅವರವರಿಗೆ ಅನುಭವ ಆದ ಹಾಗೆ ಅದು ಗೊತ್ತಾಗ್ತಾನೆ ಹೋಗುತ್ತೆ ಅಲ್ವಾ. ಹಾಗಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮಗೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗುತ್ತೆ ಡೆಲಿವರಿ ಆದ ತಕ್ಷಣ. ಸೊ ಎಲ್ಲಾದರೂ ನಿಮಗೆ ಟೈಮ್ ಸಿಕ್ತು ಅಂತ ಅಂದರೆ ಈ ಮಾಯ್ಶ್ಚರೈಸರ್ ಅದೆಲ್ಲ ಹಿಡ್ಕೊಂಡಿರಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ನಮ್ಮನ್ನು ನಾವು ಸ್ವಲ್ಪ ಕಂಫರ್ಟ್ ಆಗಿ ಇಟ್ಕೊಂಡ್ರೆ ಏನೋ ಒಂದು ಕಂಫರ್ಟ್ ಫೀಲ್ ಸಿಗುತ್ತೆ. ಸ್ವಲ್ಪ ನ್ಯೂ ಬಾರ್ನ್ ಬೇಬಿ ಆದಮೇಲೆ ಕಂಫರ್ಟ್ ಫೀಲ್ ಸ್ವಲ್ಪ ಟೈಮ್ವರೆಗೂ ಸಿಗೋದಿಲ್ಲ, ಸಾಧ್ಯನೇ ಇಲ್ಲ ಸಿಗೋದಕ್ಕೆ. ಬಟ್ ನೀವು ಇರೋ ಟೈಮಲ್ಲಿ ಅದನ್ನು ಕಂಫರ್ಟ್ ಮಾಡ್ಕೋಬೇಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ, ಜರ್ನಿನೇ ಹಾಗೆ ಇರುತ್ತೆ. ಆ್ಯಂಡ್ ಇನ್ನೊಂದು ಗೊತ್ತಾ, ಒಂದು ಪಾಪು ಜರ್ನಿಗಿಂತ ಇನ್ನೊಂದು ಪಾಪು ಜರ್ನಿ ಇನ್ನೂ ಕೂಡ ಡಿಫ್ರೆನ್ಸ್ ಆಗಿರುತ್ತೆ. ಒಂದು ತಾಯಿಯಲ್ಲಿ 2 ಮಕ್ಕಳಾದರೆ ಅವರಲ್ಲೇನೇ ಡಿಫ್ರೆನ್ಸ್ ಆಗಿರುತ್ತೆ, ಇನ್ನು ಜನಗಳ ಮಧ್ಯೆ ಡಿಫ್ರೆನ್ಸ್ ಆಗದೆ ಇರುತ್ತಾ ಅಲ್ವಾ. ಮತ್ತೆ ಮಕ್ಕಳದೆಲ್ಲ ಸ್ಮೂತ್ ಬಟ್ಟೆ ಎಲ್ಲ ಸಿಗುತ್ತಲ್ವಾ, ಅದನ್ನೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇವನ್ನೆಲ್ಲಾದ್ರೂ ಮಕ್ಕಳಿಗೆ ಚಳಿ ಆಯ್ತು ಅಂತಂದ್ರೆ ಡ್ರೆಸ್ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಕಂಫರ್ಟ್ ಆಗುತ್ತೆ. ಮನೆಗೆ ಬಂದಾಗೂ ಕೂಡ ಸ್ನಾನ ಆದ ತಕ್ಷಣ ಆ ರೀತಿ ಹಾಕಿ ಎಲ್ಲ ಮಲಗಿಸ್ಬಹುದು, ಸುತ್ತಿ ಮಲಗಿಸ್ಬಹುದು. ಈ ಮಳೆಗಾಲದಲ್ಲೆಲ್ಲ ಡೆಲಿವರಿ ಆಯ್ತು ಅಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಚಳಿ ಆಗುತ್ತಲ್ವಾ, ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು, ಆಯ್ತಾ? ಬಿಸಿನೀರು ಕುಡಿಬೇಕಾಗುತ್ತೆ ಡೆಲಿವರಿ ಆದ ತಕ್ಷಣ, ತಣ್ಣೀರೆಲ್ಲ ಕುಡಿಬಾರ್ದು. ಹಾಗಾಗಿ ನೀವು ಥರ್ಮೋಮೀಟರ್ ಸಿಗುತ್ತಲ್ವಾ, ಅದನ್ನೆಲ್ಲ ಒಂದು ತಗೊಂಡು ಇಟ್ಕೊಳ್ಳಿ, ಒಂದು 2 ಇಟ್ಕೊಳ್ಳಿ. ಯಾಕಂತಂದ್ರೆ ಕಾಫಿ ಟೀ ಏನಾದ್ರು ತಂದ್ರೆ ಬಿಸಿ ಇರುತ್ತಲ್ವಾ, ಸೊ ಒಳ್ಳೇದಾಗುತ್ತೆ. ಇವನ್ ಮನೆಯಿಂದ ಹೋಗ್ತಾ ಬರ್ತಾ ಇರೋರಿದ್ರು ಅಂತಂದ್ರೆ ನೋ ಪ್ರಾಬ್ಲಮ್, ಕೆಲವೊಬ್ಬರಿಗೆ ಆ ರೀತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಇದನ್ನೆಲ್ಲ ನೀವು ಇಟ್ಕೊಂಡಿರಿ. ಮತ್ತೆ ಕೆಲವೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಕೆಲವೊಂದು ಸೌಲಭ್ಯಗಳು ಇರ್ತವೆ, ಹಾಗೇನು ಇಲ್ಲ. ಆನ್ಲೈನ್ ಕೂಡ ಮಕ್ಕಳಿಗೆ ಸಿಗುತ್ತೆ, ಕೈಗೆ ಹಾಕ್ಲಿಕ್ಕೆ, ಕಾಲಿಗೆ ಹಾಕ್ಲಿಕ್ಕೆ, ಮತ್ತೆ ಕ್ಯಾಪ್ ಕೂಡ ಸಿಗುತ್ತೆ. ಮಕ್ಕಳಿಗೆ ಅದೊಂದು ತಗೊಂಡು ಇಟ್ಕೊಳ್ಳಿ. ಯಾಕಂತಂದ್ರೆ ಮಕ್ಕಳಿಗೂ ಕೂಡ ಚಳಿ ಆಗ್ಬೋದು, ಹೇಳಿಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಅದೆಲ್ಲ ಹಾಕಿ ಮಲಗಿಸಿದಾಗ ಮಕ್ಕಳಿಗೆ ಕಂಫರ್ಟ್ ಆಗುತ್ತೆ. ನೀವು ಹಾಸ್ಪಿಟಲಲ್ಲಿ ಹಾಕ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ, ಬಟ್ ಇಟ್ಕೊಂಡಿರಿ, ಒಂದು 3-4 ಪೇರನ್ನ ಇಟ್ಕೊಂಡಿರಿ. ನಾನು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೆ. ಹಾಗಾಗಿ ನ್ಯೂ ಬಾರ್ನ್ ಬೇಬೀಸಿಗೆ ಪ್ಯಾಂಪಸ್ ಹಾಕ್ತೀರಾ ಅಂದ್ರೆ ಪರವಾಗಿಲ್ಲ, ಅದನ್ನ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಈ ಕಾಟನ್ ಬಟ್ಟೆ ಸಿಗುತ್ತಲ್ಲ, ಅದನ್ನ ಚೆನ್ನಾಗಿ ಆಯತಾಕಾರದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಇಟ್ಕೊಳ್ಳಿ. ಯಾಕಂತಂದ್ರೆ ಮಕ್ಕಳು ಹೆಚ್ಚಾಗಿ ಸೂಸು ಮಾಡ್ತಾನೆ ಇರ್ತಾರೆ. ಈ ಲಂಗೋಟಿ ಇದೆಲ್ಲ ಹಾಕಿದಾಗ ಒಂದ್ಸಲ ಹಾಕಿದಾಗಲೇ ಸೂಸು ಆಗ್ಬಿಡುತ್ತೆ. ಹಾಗಾಗಿ ಅದೊಂದು ಇಟ್ಕೊಂಡಿರಿ. ಮತ್ತೆ ಬ್ರಷ್ ಇರ್ಬೋದು
ಅಥವಾ ಪೇಸ್ಟು, ಟೂತ್ ಪೇಸ್ಟ್ ಇರ್ಬೋದು, ಹಾಗೆ ನಿಮ್ಮದು ಕೆಲವೊಂದು ಅನಿವಾರ್ಯವಾಗಿ ಏನೆಲ್ಲ ಥಿಂಗ್ಸ್ ಬೇಕು ಅದನ್ನೆಲ್ಲ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಡೆಲಿವರಿ ಟೈಮ್ ಏನಾದರೂ ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಬೇಗ ಬಂತು ಅಂದಾಗ ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಧೈರ್ಯವಾಗಿರಬೇಕಾಗತ್ತೆ ಈ ಡೆಲಿವರಿ ಟೈಮಲ್ಲಿ. ಸೊ ಅದು ರೆಡಿ ಇದೆಯಾ, ಇದು ರೆಡಿ ಇದೆಯಾ, ಅದೇ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಇದರಲ್ಲಿ ಸಿಕ್ತು ಅಂತ ಅನ್ಕೊಂತೀನಿ. ಏನಾದರೂ ನಿಮಗೆ ಕ್ವೆರೀಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ಹಾಕಿ, ಖಂಡಿತವಾಗ್ಲೂ ಅಲ್ಲಿ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.